ಈಗ ಒಂದು ವಾರದಿಂದ ಸುದ್ದಿ ಬಂದಿದೆ, ನಮಗೆ ಸುದ್ದಿ ಬಂದಿತ್ತು. ಡಿ ಕೆ ಶಿವಕುಮಾರ್ ಅವರು ಮಂಡ್ಯ ಜನತೆನ ಛತ್ರಿ ಎಂದಿದ್ರು. ನಾವು 4-5 ದಿವಸ ಗಡುವು ಕೊಟ್ಟಿದ್ವಿ. 24 ತಾರೀಕು ಸೋಮವಾರವರೆಗೂ ಗಡುವು ಕೊಟ್ಟಿದ್ವಿ. ಅಲ್ಲಿ ಕ್ಷಮೆ ಕೇಳಬೇಕಿತ್ತು ಅಷ್ಟರಲ್ಲೇ. ಅವರು ಏನು ಕ್ಷಮೆ ಕೇಳದೇ ಇದ್ರೆ ನಾವು ಮಂಗಳವಾರ 10 ಗಂಟೆಗೆ 25 ತಾರೀಕು 10 ಗಂಟೆಗೆ ವಿಶ್ವೇಶ್ವರಯ್ಯ ಪ್ರತಿಮೆಯಿಂದ ಸಂಜಯ್ ಸರ್ಕಲ್ವರೆಗೂ ಛತ್ರಿ ಮೆರವಣಿಗೆ ಮಾಡ್ತೀವಿ ಅಂತ ನಾವು ಹೇಳಿಕೆ ಕೊಟ್ಟಿದ್ವಿ. ಅದೇ ರೀತಿನೇ ಅವರು ಕ್ಷಮೆ ಕೇಳಿಲ್ಲ ನಮ್ಮನ್ನು. ನಾವು ಛತ್ರಿ ಮೆರವಣಿಗೆ ಮಾಡ್ತಾಯಿದ್ದೀವಿ. ಮುಂದೆ ಸಂಜಯ್ ಸರ್ಕಲಲ್ಲಿ ಏನು ರಸ್ತೆ ತಡೆ ಮಾಡ್ತೀವಿ. ಅಲ್ಲಿ ಅನಂತರ ಯಾರು ಬರ್ತಾರೋ ಏನೋ ಗೊತ್ತಿಲ್ಲ ನಮಗೆ. ನಾವಂತೂ ಒಂದಷ್ಟೊತ್ತು ರಸ್ತೆ ತಡೆ ಮಾಡಿಬಿಟ್ಟು ನಮ್ಮ ಚಳುವಳಿನ ಮಾಡ್ತೀವಿ. ಮತ್ತು ಅವರು ಮಂಡಿಗೆ ಬರಬೇಕಾದ್ರೆ ಏನು ಕ್ಷಮೆ ಕೇಳ್ಬಿಟ್ಟೆ ಬರಬೇಕು. ಯಾವುದೇ ಕಾರಣಕ್ಕೂ ಮಂಡಿಗೆ ಬರೋಂಗಿಲ್ಲ. ಯಾವುದೇ ಕಾಂಗ್ರೆಸ್ ಶಾಸಕರು ಕರೀಲಿ, ಯಾವುದೇ ಕಾರ್ಯಕ್ರಮ ಆಗಲಿ, ಡಿ ಕೆ ಶಿವಕುಮಾರ್ ಅವರು ಮಂಡಿಗೆ ಕಾಲಿಡಕ್ಕೆ ಕೂಡ್ದು ಕ್ಷಮೆ ಕೇಳಿದಾಗ. ಯಾಕೆ ಛತ್ರಿ ಅವರು, ನಾವೆಲ್ಲ ಛತ್ರಿಗಳು ಅಂತ ಹೇಳಿದ್ದಾರೆ. ಅವರು ಛತ್ರಿಗಳಿಗೆ ಹತ್ರ ಯಾಕೆ ಬರಬೇಕು? ಅವರು ಯಾವ ಕಾರ್ಯಕ್ರಮಕ್ಕೆ ಬರಬೇಕು? ಅವರು ನಾನು ಅವತ್ತಿಂದನೇ ಹೇಳ್ತಾನೆ ಇದ್ದೀನಿ, ಅಂತಾರಾಜ್ಯ ಛತ್ರಿ ಶಿವಕುಮಾರ್. ಕಲ್ಲು ಮಾರ್ಕೊಂಡು ಜೀವನ ಮಾಡ್ತಿದ್ದಂಥ ಶಿವಕುಮಾರ್ ಛತ್ರಿ. ಅವ್ನ ಛತ್ರಿ ಬುದ್ಧಿ ಅವ್ರ ಪಾರ್ಟಿಯವ್ರಿಗೆ ಗೊತ್ತಾಗಿದೆ ಇವತ್ತು. ಅದನ್ನು ನಾವು ಬಾಯ್ಬಿಟ್ಟು ಹೇಳ್ಬೇಕಾಗಿಲ್ಲ. ಅವರೇ ಮಟ್ಟ ಹಾಕ್ತಾರೆ. ಅವ್ರಿಗೆ ಎರಡೇ ಆಪ್ಷನ್ ಇರೋದು, ಒಂದು ಜೈಲ್ಗೆ ಹೋಗ್ಬೇಕು, ಒಂದು ನಿವಾನ್ಸ್ ಆಸ್ಪತ್ರೆಗೆ ಸೇರಬೇಕು. ಅಷ್ಟೊಂದು ಮನಸ್ಥಿತಿ ಹದಗೆಟ್ಟಿದೆ ಅವ್ರದ್ದು. ಅವರು ಮಾನಸಿಕವಾಗಿ ಹಿಂಸೆ ಅನುಭವಿಸ್ತಾ ಇದ್ದಾರೆ ಅವರು. ಯಾಕೆಂದರೆ ಅವ್ರ ಬಾಯಲ್ಲಿ ಇಂಥ ಪದಗಳು ಬರಬೇಕಾದ್ರೆ ಬುದ್ಧಿ ಸ್ಥಿಮಿತ ಇಲ್ಲ ಅಂತ ಕಾಣ್ತದೆ. ಸ್ಥಿಮಿತ ಇರೋರು ಯಾವನು ಒಬ್ಬ ರಾಜ್ಯ ನಾಯಕ ಈ ಮಾತನಾಡಲ್ಲ. ಬುದ್ಧಿ ಸ್ಥಿಮಿತ ಇಲ್ಲ. ಒಂದು ವಾರ ಆಯ್ತು ಅವ್ರು ಕೊಟ್ಟು ಮಂಡ್ಯದಲ್ಲಿ ಬಹಳ ವಿರೋಧ ವ್ಯಕ್ತ ಆಗ್ತಾ ಇದೆ. ಇವತ್ತು ತಾವು ಕೂಡ ಪ್ರತಿಭಟನೆ ಮಾಡ್ತಿದ್ದಾರೆ. ಇದುವರೆಗೂ ಡಿ ಕೆ ಶಿವಕುಮಾರ್ ಎಲ್ಲೂ ರಿಯಾಕ್ಟ್ ಮಾಡಿಲ್ಲ. ಆದ್ರೆ ಅವರ ಪರವಾಗಿ ಚಲುವರಾಯಸ್ವಾಮಿ ಅವರು ನಿಮ್ಮೆಲ್ಲ ಕ್ಷಮೆ ಕೇಳ್ತಿದ್ದಾರೆ. ಅವರು ಮಂಡ್ಯ ಜನರ ಮೇಲೆ ಬಹಳ ಒಲವಿದೆ ಡಿ ಕೆ ಶಿವಕುಮಾರ್ಗೆ, ತಪ್ಪು ಹೇಳಿರುವಂತದ್ದು ಅಂತ ಹೇಳ್ತಾ ಇದ್ದಾರೆ. ಈಗ ಕೇಳಿದ್ರೆ ನಾವು ಚಳವಳಿ ಶುರು ಮಾಡಿದ್ಮೇಲೆ ಕೇಳಿರುವಾಗ ಯಾರು ಒಪ್ತಾರೆ ಸರ್? ಅದನ್ನ ಯಾರು ಒಪ್ತಾರೆ? ಅದನ್ನ ಪರವಾಗಿ 1000 ಕೇಳ್ಬೋದಿತ್ತು. ಆವತ್ತೇ ಇತ್ತು ಟೈಮು. ನಾವು ಮಾತಾಡ್ತೀವಿ ಅಂತ ಹೇಳ್ಬೋದಿತ್ತು. ಅವ್ರು ಹೇಳಿದ ದಿವಸನೇ ಮಾರನೆಗೆ ನಾವು ಮಾತಾಡ್ತೀವಿ ಡಿ ಕೆ ಶಿವಕುಮಾರ್ ಜೊತೆಲಿ. ಯಾರು ನಾವೇನು ಚಳವಳಿ ಕಾನ್ಫರ್ಮ್ ಮಾಡ್ತೀವಿ ಅಂತ ಹೇಳಿದ, ನಾವು ಚಳವಳಿ ಮಾಡ್ತೀವಿ ಅಂತ ಹೇಳಿಕೆ ಕೊಟ್ಟವಲ್ಲ, ಆವತ್ತು ಹೇಳ್ಬೋದಿತ್ತು ಅವ್ರು ಶಿವಕುಮಾರ್ ಏನು ಚಲುವರಾಯಸ್ವಾಮಿ ಅವರು. ಇವತ್ತು ನಾವು ಚಳವಳಿ ಮಾಡ್ತೀವಿ ಅಂತ ಏನು ಸ್ಟ್ರಾಂಗ್ ಆಗಿ ಮಾಡ್ತೀವಿ ಅಂತ ಪ್ರಗತಿಪರ ಸಂಘಟನೆಯವರು, ರೈತ ಸಂಘಟನೆಯವರು, ಕ್ರಿಶ್ಚಿಯನ್ರು, ಮುಸಲ್ಮಾನರು, ದಲಿತರು ಎಲ್ಲ ಸೇರ್ಕೊಂಡು ಚಳವಳಿ ಮಾಡ್ತೀವಿ ಅಂತ ಗೊತ್ತಾದ ಮೇಲೆ ಇವತ್ತೇನು ಹೇಳಿಕೆ ಕೊಡೋದು ಅವರು? ಆವತ್ತು ಎಲ್ಲ ಕಾಂಗ್ರೆಸ್ ಓಟ್ ಕೊಟ್ಟು ಕಾಂಗ್ರೆಸ್ ಗೆಲ್ಸಿಲ್ವಾ? ಮಂಡ್ಯ ಜಿಲ್ಲೆಯಲ್ಲಿ MLCಗಳಾಗಿಲ್ವಾ? MLAಗಳಾಗಿಲ್ವಾ? ಆವತ್ತಿಂದ ಏನು ಮಾಡ್ತಿದ್ರು ಇವರು? ನಾವು ಇವತ್ತು ತಾತ್ಕಾಲಿಕವಾಗಿ ಹೋರಾಟ ಮಾಡ್ತೀವಿ. ಮುಂದಿನ ದಿನಗಳಲ್ಲಿ ಅವರು ಮಂಡ್ಯಕ್ಕೆ ಏನಾದ್ರು ಕಾರ್ಯಕ್ರಮ ಹಾಕಿದ್ರೆ ನಾವು ಉಗ್ರ ಹೋರಾಟ ಮಾಡ್ತೀವಿ. ಅವ್ರ ಕಾರ್ಯಕ್ರಮನ ಭಂಗಪಡಿಸ್ತೀವಿ.